ವಿಂಟರ್ ಆರ್ಕ್ ಒಂದು ಈ ರೀತಿ ಸೆಲ್ಫ್ ಇಂಪ್ರೂವ್ಮೆಂಟ್ ಚಾಲೆಂಜ್ ಆಗಿರುತ್ತೆ. ಅದು ನಿಮ್ಮ ಲೈಫ್ ಅನ್ನ ಬೆಟರ್ ಮಾಡಬಹುದು ಅಥವಾ ಮೊದಲಿಗಿಂತ ಇನ್ನೂ ಬರ್ಬಾದ್ ಮಾಡಬಹುದು. ಇದಕ್ಕೆ ರೀಸನ್ ಒಂದೇ, ಈ ವಿಂಟರ್ ನೀವು ಇದನ್ನ ಫಾಲೋ ಮಾಡಿದ್ರೆ ಲೈಫ್ ಅಂತೂ ಬೆಟರ್ ಆಗುತ್ತೆ. ಬಟ್ ಸ್ವಲ್ಪನಾದ್ರೂ ಸೋಮಾರಿತನ ತೋರಿಸಿದ್ರೆ ಮೊದಲು 8 ಗಂಟೆ ಬೆಡ್ ಮೇಲೆ ಇರ್ತಾ ಇದ್ರಿ, ಈಗ 12 ಗಂಟೆ ಇರ್ತೀರಾ. 2025 ಮುಗಿಯೋಕೆ ಇರೋದೇ ಇನ್ನು 3 ತಿಂಗಳು. ಈ ವರ್ಷ ಪೂರ್ತಿ ವೇಸ್ಟ್ ಮಾಡಿದೆ ಅಂತ ಅನ್ಕೊಳ್ಳೋದನ್ನ ಬಿಟ್ಟು ಈ ವಿಂಟರ್ ಆರ್ಕ್ ಅನ್ನ ಫಾಲೋ ಮಾಡಿದ್ರೆ ನೀವೇ ಒಂದು ಅಚೀವ್ಮೆಂಟ್ ನ ಫೀಲಿಂಗ್ ತಗೊಂಡು ಹೋಗ್ತೀರಾ. ಅಂಡ್ ಈಗಲೂ ನಿಮ್ಮ ಹತ್ರ ಒಂದು ಲಾಸ್ಟ್ ಚಾನ್ಸ್ ಇದೆ. ಅಂಡ್ ಆ ಲಾಸ್ಟ್ ಚಾನ್ಸ್ ನಲ್ಲೇ ನಿಜವಾಗ್ಲೂ ಗೇಮ್ ಚೇಂಜ್ ಆಗೋದು. ಅದಕ್ಕೆ ನಿಮ್ಮ ಪೂರ್ತಿ ಪೊಟೆನ್ಶಿಯಲ್ ಜೊತೆ ನೀವು ಇದುವರೆಗೂ ಏನನ್ನ ಮಾಡಿಲ್ವೋ ಅದನ್ನ ಈಗ ಮಾಡ್ಬೇಕಾಗುತ್ತೆ. ಅದನ್ನ ಹೇಗ್ ಮಾಡೋದು ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ಹೇಳಿರುವಂತ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿ ನೀವು ಮಾಡ್ತೀರಾ. ಈ ವಿಡಿಯೋ ನೋಡೋದಕ್ಕೆ ನೀವು ಸ್ಪೆಂಡ್ ಮಾಡುವಂತ ಮುಂದಿನ ಕೆಲವು ನಿಮಿಷಗಳು ಸುಮ್ನೆ ವೇಸ್ಟ್ ಅಂತೂ ಆಗಲ್ಲ. ಒಂದು ರೀತಿಯ ಇನ್ವೆಸ್ಟ್ಮೆಂಟ್ ನ ರೀತಿ ಇರುತ್ತೆ. ಯಾವಾಗ್ಲೂ ಏನನ್ನಾದ್ರೂ ರಿಟರ್ನ್ ಕೊಟ್ಟೆ ಹೋಗುತ್ತೆ. ಅದಕ್ಕೆ ಈ ವಿಡಿಯೋವನ್ನ ಆದಷ್ಟು ಫೋಕಸ್ ನಿಂದ ನೋಡಿ. ಈಗ ನಿಮ್ಮ ಮೈಂಡ್ ನಲ್ಲಿ ಒಂದು ಕ್ವೆಶ್ಚನ್ ಫಾರ್ಮ್ ಆಗಿರುತ್ತೆ, ವಿಂಟರ್ ನಲ್ಲೇ ಯಾಕೆ? ನಾವು ಬೇರೆ ಟೈಮ್ ನಲ್ಲೂ ಮಾಡಬಹುದು, ವಿಂಟರ್ ಆರ್ಕ್ ಅನ್ನೇ ಬೆಸ್ಟ್ ಅಂತ ಯಾಕೆ ಹೇಳ್ತಾರೆ? ಇದರ ಹಿಂದೆ ಕೆಲವು ಇಂಟ್ರೆಸ್ಟಿಂಗ್ ರೀಸನ್ಸ್ ಇದೆ. ನ್ಯಾಚುರಲ್ ಆಗಿ ನಮ್ಮ ಬಾಡಿಗೆ ಸಪೋರ್ಟ್ ಮಾಡೋ ಹಾಗೇನೆ ಈ ವಿಂಟರ್ ಆರ್ಕ್ ಅನ್ನ ಡಿಸೈನ್ ಮಾಡಿದ್ದಾರೆ. ಇದರ ಫಸ್ಟ್ ಬೆನಿಫಿಟ್ ಏನಂದ್ರೆ ಈ ಟೈಮ್ ಪೀರಿಯಡ್ ನಲ್ಲಿ ದಿನ ಕಮ್ಮಿ ರಾತ್ರಿ ಜಾಸ್ತಿ ಇರೋದ್ರಿಂದ ನಮ್ಮ ಸ್ಲೀಪ್ ಸೈಕಲ್ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಎದ್ದು ತನ್ನ ಎಲ್ಲಾ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡೋಕೆ ನಮ್ಮ ಬ್ರೈನ್ ಕೂಡ ಚೆನ್ನಾಗಿ ರಿಕವರ್ ಆಗಿರುತ್ತೆ. ಸೆಕೆಂಡ್ ಬೆನಿಫಿಟ್ ಏನಂದ್ರೆ ಈ ಟೈಮ್ ನಲ್ಲಿ ವಾತಾವರಣದ ಟೆಂಪರೇಚರ್ ಕಮ್ಮಿ ಇರೋದ್ರಿಂದ ನೀವು ಯಾವುದೇ ಕೆಲಸವನ್ನ ಮಾಡ್ತೀರಾ ಅಂದ್ರೆ ಅದು ಈಸಿ ಅನ್ಸುತ್ತೆ. ಯಾಕಂದ್ರೆ ಚಳಿ ಇದ್ರು ನೀವು ಒಂದು ಸ್ವೆಟರ್ ಹಾಕೊಂಡು ನಿಮ್ಮ ಕೆಲಸವನ್ನ ಮಾಡಬಹುದು. ಆದ್ರೆ ಬೇಸಿಗೆಯಲ್ಲಿ ನಿಮ್ಮ ಬಟ್ಟೆಯನ್ನೆಲ್ಲ ತೆಗ್ದಾಕಿದ್ರು ನಿಮಗೆ ಕಂಫರ್ಟಬಲ್ ಅನ್ಸೋದೇ ಇಲ್ಲ. ಮೈಂಡ್ ಕೂಡ ಅಷ್ಟೇ ಡಿಸ್ಟರ್ಬ್ ಆಗ್ಬಿಡುತ್ತೆ. ನಿಮ್ಗೆ ಅದನ್ನ ಮಾಡೋಕೆ ಇಂಟ್ರೆಸ್ಟ್ ಬರಲ್ಲ ಅಂಡ್ ಫೋಕಸ್ ಕೂಡ ಇರಲ್ಲ. ಚಳಿಗಾಲದಲ್ಲಿ ಸ್ವಲ್ಪ ಟೆಂಪರೇಚರ್ ಕಮ್ಮಿ ಇರೋದ್ರಿಂದ ನೀವು ಯಾವುದೇ ಕೆಲಸವನ್ನ ಮಾಡ್ತೀನಂದ್ರು ಅದರಲ್ಲಿ ನಿಮ್ಮ ಇಂಟ್ರೆಸ್ಟ್ ಅಂಡ್ ಫೋಕಸ್ ಆನ್ ಪಾಯಿಂಟ್ ಇರುತ್ತೆ. ಇದಾಗಿತ್ತು ನಮಗೆ ವಿಂಟರ್ ನಲ್ಲಿ ಸಿಗುವಂತ ಬೆನಿಫಿಟ್ಸ್. ಇಲ್ಲಿ ನಾನೊಂದು ಥಿಂಗ್ ನ ಕ್ಲಿಯರ್ ಮಾಡೋಕೆ ಇಷ್ಟಪಡ್ತೀನಿ. ಈ ವಿಂಟರ್ ಆರ್ಕ್ ನೀವು ನಿಮ್ಮ ಲೈಫ್ ನಲ್ಲಿ ಕಂಪ್ಲೀಟ್ಲಿ ಸಕ್ಸಸ್ಫುಲ್ ಆಗ್ಬಿಡ್ತೀರಾ ಅನ್ನೋ ಗ್ಯಾರಂಟಿ ಕೊಡಲ್ಲ. ಆದ್ರೆ ನಿಮ್ಮ ಹೆಲ್ತ್, ನಿಮ್ಮ ಬಾಡಿ ಅಂಡ್ ನಿಮ್ಮ ಥಿಂಕಿಂಗ್ ಅನ್ನ ಟ್ರಾನ್ಸ್ಫಾರ್ಮ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ನೀವು ಈ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡೋಕೆ ರೆಡಿ ಇದ್ದೀರಾ ಅಂದ್ರೆ ಯಾವ ಸ್ಟೆಪ್ಸ್ ಅನ್ನ ಫಾಲೋ ಮಾಡ್ಬೇಕು ಅನ್ನೋದನ್ನ ನೋಡೋಣ. ನಮ್ಮ ಎಷ್ಟೋ ವಿಡಿಯೋದಲ್ಲಿ ನಾವೇ ಮಾತನ್ನ ಹೇಳಿದೀವಿ, ಎಲ್ಲರಿಂದ ಡಿಸಪಿಯರ್ ಆಗಿ ಐಸೋಲೇಟ್ ಆಗಿ ನಿಮ್ಮ ಒಂದು ಸೋಲೋ ಚಾಪ್ಟರ್ ಅನ್ನ ಸ್ಟಾರ್ಟ್ ಮಾಡಿ ಅಂತ. ಯಾಕಂದ್ರೆ ನಾವು ಯಾವ ಸೊಸೈಟಿನಲ್ಲಿ ಪ್ರೆಸೆಂಟ್ ಇದೀವೋ ಅವರಲ್ಲಿ ಯಾರು ಕೂಡ ನೀವು ಗ್ರೋ ಆಗ್ಬೇಕು, ಟ್ರಾನ್ಸ್ಫಾರ್ಮ್ ಆಗ್ಬೇಕು ಅಂತ ಇಷ್ಟಪಡಲ್ಲ. ಅವರು ಯಾವ ರೀತಿ ಒಂದು ಪ್ರೋಗ್ರಾಮ್ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡ್ತಿದಾರೋ ಅದೇ ರೀತಿ ನೀವು ಕೂಡ ಅದನ್ನೇ ಫಾಲೋ ಮಾಡ್ಬೇಕು ಅನ್ನೋದು ಅವರ ಆಸೆ ಆಗಿರುತ್ತೆ. ಅದಕ್ಕೆ ನಿಮಗೆ ನಿಮ್ಮ ಲೈಫ್ ನಲ್ಲಿ ಇಂಪಾರ್ಟೆಂಟ್ ಆಗಿರೋ ಜನರನ್ನ ಬಿಟ್ಟು ಉಳಿದವರಿಂದ ನಿಮ್ಮ ಕನೆಕ್ಷನ್ ಅನ್ನ ಆದಷ್ಟು ಕಟ್ ಮಾಡಿ. ಯಾವಾಗ ನೀವು ಐಸೋಲೇಟ್ ಆಗಿರ್ತೀರಾ ಆಗ ನಿಮಗೆ ಯಾರು ಸಹ ಅಷ್ಟು ಡಿಸ್ಟರ್ಬ್ ಮಾಡಲ್ಲ. ನಿಮ್ಮ ವರ್ಕ್ ಅನ್ನ ನೀವು ಫುಲ್ ಫೋಕಸ್ ನಿಂದ ಅಂಡ್ ಇಂಟ್ರೆಸ್ಟ್ ನಿಂದ ಮಾಡಬಹುದು. ಈಗ ನೀವು ಡಿಸಪಿಯರ್ ಆಗಿದ್ದೀರಾ, ನಿಮಗೆ ಡಿಸ್ಟರ್ಬ್ ಮಾಡೋಕು ಯಾರು ಇಲ್ಲ ಅನ್ನುವಾಗ ಈ ಒಂದು ರುಟೀನ್ ಅನ್ನ ಫಾಲೋ ಮಾಡಿ. ನಂಬರ್ 1, ವೇಕಪ್ ಅರ್ಲಿ. ಮೊದಲನೇದಾಗಿ ನೀವು ಸೂರ್ಯ ಹುಟ್ಟೋಕು ಮುಂಚೆ ಎದ್ದೇಳಬೇಕು. ಯಾಕಂದ್ರೆ ಈ ಟೈಮ್ ನಲ್ಲಿ ಚಳಿ ಜಾಸ್ತಿ ಇರೋದ್ರಿಂದ ಈ ಟೈಮ್ ನಲ್ಲಿ ಬೇಗ ಏಳೋದೂನು ಒಂದು ಅಚೀವ್ಮೆಂಟ್ ಆಗ್ಬಿಡುತ್ತೆ. ನೀವು ಇದನ್ನ ಕಂಪ್ಲೀಟ್ ಮಾಡಿದ್ರೆ ಇನ್ಸ್ಟೆಂಟ್ಲಿ ಮೋಟಿವೇಟೆಡ್ ಫೀಲ್ ಮಾಡ್ತೀರಾ. ಅದಕ್ಕೆ 5 ರಿಂದ 6 ಗಂಟೆಯ ಒಳಗೆ ಏಳೋದಕ್ಕೆ ಟ್ರೈ ಮಾಡಿ. ನಂಬರ್ 2, ರನ್ನಿಂಗ್. ನೀವು ಈ ಟೈಮ್ ನಲ್ಲಿ ಎದ್ದಾಗ ಜಾಸ್ತಿ ಬೆಳಕು ಇರೋದಿಲ್ಲ, ಕತ್ಲೇನೂ ಇರೋದಿಲ್ಲ. ರನ್ನಿಂಗ್ ಮಾಡೋಕೆ ಪರ್ಫೆಕ್ಟ್ ಟೈಮ್ ಆಗಿರುತ್ತೆ. ಯಾಕಂದ್ರೆ ನೀವು ಅಷ್ಟು ಬೇಗ ಎದ್ದಾಗ ನಿಮ್ಮ ಬಾಡಿಯ ಮೆಟಬಾಲಿಸಮ್ ರೇಟ್ ಕಮ್ಮಿ ಇರುತ್ತೆ. ಅದೇ ನೀವು ರನ್ನಿಂಗ್ ಮಾಡಿದ್ರೆ ನಿಮ್ಮ ಬಾಡಿಯ ಮೆಟಬಾಲಿಸಮ್ ರೇಟ್ ಇನ್ಕ್ರೀಸ್ ಆಗುತ್ತೆ. ದಿನದ ಉಳಿದ ಎಲ್ಲಾ ಟಾಸ್ಕ್ ಗಳನ್ನ ಮಾಡೋದಕ್ಕೆ ನಿಮ್ಮ ಮೈಂಡ್ ಆಕ್ಟಿವ್ ಆಗಿಬಿಡುತ್ತೆ. ನಂಬರ್ 3, ಡೂ ಮೆಡಿಟೇಷನ್. ಐನೋ ಮೆಡಿಟೇಷನ್ ಮಾಡೋದು ಅಷ್ಟು ಈಸಿ ಇಲ್ಲ. ನಮ್ಮ ಮೈಂಡ್ 1 ನಿಮಿಷ ಕೂಡ ಸೈಲೆಂಟ್ ಆಗಿರಲ್ಲ. ಈವನ್ ನೀವು ಮೆಡಿಟೇಷನ್ ಮಾಡೋಕ್ ಹೋದ್ರು ನಿಮ್ಮ ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತಾ ಇರುತ್ತೆ. ಇದಕ್ಕೆ ಸೊಲ್ಯೂಷನ್ ಏನಂದ್ರೆ ಬೈನೂರಲ್ ಬೀಟ್ಸ್ ಅನ್ನ ಲಿಸನ್ ಮಾಡ್ತಾ ಮೆಡಿಟೇಷನ್ ಮಾಡೋದು. ಯಾಕಂದ್ರೆ ನಿಮ್ಗೆ ಹೊರಗಿನ ನಾಯ್ಸ್ ಗಳು ಕೇಳಿಸದೆ ಬರೀ ಒಂದು ಪೀಸ್ಫುಲ್ ಮ್ಯೂಸಿಕ್ ಮಾತ್ರ ಕೇಳಿಸೋದ್ರಿಂದ ನೀವು ಮೆಡಿಟೇಷನ್ ನ ಮೇಲೆ ಫೋಕಸ್ ಮಾಡಬಹುದು. ಆದ್ರೆ ಮೆಡಿಟೇಷನ್ ನ ಮಾತ್ರ ಸ್ಕಿಪ್ ಮಾಡೋಕ್ ಹೋಗ್ಬೇಡಿ. ಇದಾದ ನಂತರ ನಿಮ್ಮ ಬ್ರೇಕ್ಫಾಸ್ಟ್ ಅನ್ನ ಫಿನಿಶ್ ಮಾಡಿ. ನಂತರ ನಿಮಗೆ ಯಾವ ವರ್ಕ್ ಇದೆಯೋ ಅದನ್ನ ಫುಲ್ ಫೋಕಸ್ ನಿಂದ 5 to 6 ಅವರ್ಸ್ ಮಾಡಿ. ನಿಮ್ಮ ವರ್ಕ್ ಕಂಪ್ಲೀಟ್ ಆಗಿದ್ದೆ ಲಂಚ್ ಮಾಡ್ತೀರಾ. ಬಟ್ ಇಲ್ಲೇ ನೀವೊಂದು ಮಿಸ್ಟೇಕ್ ಮಾಡೋದು, ಕೆಲಸ ಮಾಡಿ ಸುಸ್ತಾಗಿದ್ದೀರಾ ಅಂತ ಹೊಟ್ಟೆ ತುಂಬಾ ಊಟ ಮಾಡೋಕ್ ನೋಡ್ತೀರಾ. ನಿಮ್ಮ ಸ್ಟಮಕ್ ಫುಲ್ ಆದ್ರೆ ನೀವು ಲೇಜಿ ಫೀಲ್ ಮಾಡ್ತೀರಾ. ನಿಮ್ಮ ಬಾಡಿಯ ಎಲ್ಲಾ ಎನರ್ಜಿ ಆ ಫುಡ್ ಅನ್ನ ಡೈಜೆಸ್ಟ್ ಮಾಡೋಕೆ ಖಾಲಿ ಆಗ್ಬಿಡುತ್ತೆ. ಅದಕ್ಕೆ ಮಧ್ಯಾಹ್ನದ ಟೈಮ್ ನಲ್ಲಿ ಹೊಟ್ಟೆ ತುಂಬುವಷ್ಟು ಊಟ ಮಾಡ್ಬಿಡಿ. ಇನ್ನುಳಿದ ಈವ್ನಿಂಗ್ ಟೈಮ್ ನಲ್ಲಿ ಮಿನಿಮಮ್ 30 ಮಿನಿಟ್ಸ್ ವರ್ಕೌಟ್ ಮಾಡಿ. ನಿಮ್ಮಲ್ಲಿ ತುಂಬಾ ಜನಕ್ಕೆ ಒಂದು ಕ್ವಶನ್ ಫಾರ್ಮ್ ಆಗಿರುತ್ತೆ, ನಾವು ವರ್ಕೌಟ್ ಅನ್ನ ಮಾರ್ನಿಂಗ್ ನಲ್ಲೂ ಮಾಡಬಹುದಲ್ಲ ಅಂತ.
ಅದು ಸರಿನೇ, ಆದ್ರೆ ನೀವೇ ಥಿಂಕ್ ಮಾಡಿ, ನೀವು ರನ್ನಿಂಗ್ ಅಂಡ್ ವರ್ಕೌಟ್ ಅನ್ನ ಒಂದೇ ಸೆಷನ್ ನಲ್ಲಿ ಮಾಡಿದ್ರೆ ನಿಮ್ಮ ಬಾಡಿನಲ್ಲಿ ಎನರ್ಜಿನೇ ಉಳಿಯೋದಿಲ್ಲ. ಆಮೇಲೆ ನೀವು ವರ್ಕ್ ಮಾಡೋದ್ರ ಬದಲು ರೆಸ್ಟ್ ಮಾಡ್ತೀರಾ. ಅದಕ್ಕೆ ನಾವಿದನ್ನ ದಿನದ 2 ಪಾರ್ಟ್ ನಲ್ಲಿ ಡಿವೈಡ್ ಮಾಡ್ತೀವಿ. ಇಫ್ ನಿಮಗೆ ಇದು ಸರಿ ಅನಿಸ್ತಿಲ್ಲ ಅಂದ್ರೆ ನಿಮಗೆ ಸರಿ ಅನ್ಸೋ ರೀತಿ ಅದನ್ನ ಸೆಟ್ ಮಾಡ್ಕೊಡಿ. ಇನ್ನು ರಾತ್ರಿ ನಿಮ್ಮ ಕೆಲಸ ಮುಗಿದ ನಂತರ ಮಲಗೋಕು 1 ಅವರ್ ಮುಂಚೆ ನಿಮ್ಮ ಡಿನ್ನರ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಡಿನ್ನರ್ ಅನ್ನ ಕಂಪ್ಲೀಟ್ ಮಾಡಿದ್ದೆ ನಾಳೆ ನೀವು ಯಾವ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡಬೇಕು ಅಂತ ಅನ್ಕೊಂಡಿದಿರೋ ಆ ಎಲ್ಲಾ ಟಾಸ್ಕ್ ಗಳನ್ನ ಒಂದು ನೋಟ್ಬುಕ್ ನಲ್ಲಿ ನೋಟ್ ಮಾಡಿ. ಅಂಡ್ ರಾತ್ರಿ 10 o'clock ಆಗ್ತಾ ಇದ್ದಂಗೆ ನಿಮ್ಮ ಕೈನಲ್ಲಿ ಫೋನ್ ಅನ್ನ ಇಟ್ಕೊಂಡು ಸ್ಕ್ರೋಲ್ ಮಾಡದೆ ಮಲಗೋಕ್ ನೋಡಿ. ನಾನಿಲ್ಲಿ ರಿಯಾಲಿಟಿ ಹೇಳೋದಾದ್ರೆ ವಿಂಟರ್ ಆರ್ಕ್ ನೀವು ಕೇಳೋದಕ್ಕೆ ಎಷ್ಟು ಈಸಿ ಅನ್ಸುತ್ತೋ ಅದಕ್ಕಿಂತ ತುಂಬಾ ಕಷ್ಟ ಇದೆ. ಈ ಚಾಲೆಂಜ್ ನಲ್ಲಿ ನಿಮ್ಗೆ ಯಾವ್ದಾದ್ರು ಒಂದಿನ ನಾನು ಇದನ್ನೆಲ್ಲ ಮಾಡೋದ್ ಬೇಡ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಫೀಲಿಂಗ್ ಎಲ್ಲರಿಗೂ ಆಗೋದೆ. ಅವತ್ತಿನ ದಿನ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಆಗ ನಿಮ್ಮ ಮೈಂಡ್ಗೆ ನೀವೇ ರಿಮೈಂಡ್ ಮಾಡ್ಬೇಕು ಇದು ನನ್ನ ಲಾಸ್ಟ್ ಚಾನ್ಸ್ ಅಂತ. ಈಗ ನೀವು ಈ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ತೀರಾ ಅಂದ್ರೆ ವಿನ್ ದಿಸ್ ಆರ್ಕ್ ಅಂತ ಕಮೆಂಟ್ ಮಾಡಿ. ಬಿಯರ್ ಗ್ರಿಲ್ಸ್ ಅವರ ಮೆಂಟಲ್ ಟಫ್ನೆಸ್ ನ ಸ್ಟೋರಿಯನ್ನ ನಮ್ಮ ವೇನಲ್ಲಿ ನೋಡ್ಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನಾನು ಅಲ್ಲೇ ಸಿಗ್ತೀನಿ. ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಅಂಡ್ ಹೈಪ್ ಮಾಡಿ.